ದಿನಗಳಿಂದ ಅತ್ತ ಭದ್ರಾವತಿ, ಶಿವಮೊಗ್ಗ, ಮಲೆನಾಡು ಪ್ರದೇಶದಲ್ಲಿ ತಾಲೂಕಿನಾದ್ಯಂತ ಎಡೆಬಿಡದೆ ಮಳೆ ಸುರಿಯುತ್ತಿರುವ ಕಾರಣ ಹಾಗೂ ಭದ್ರಾ ಮತ್ತು ತುಂಗಾ ಡ್ಯಾಮಿನಿಂದ ಹೆಚ್ಚುವರಿ ನೀರನ್ನ ನದಿಗೆ ಬಿಟ್ಟಿರುವುದರಿಂದ ನಗರದ ಹತ್ತಿರದಲ್ಲಿ ಹರಿದಿರುವ ತುಂಗಭದ್ರಾ ನದಿಯು ಅಪಾಯದ ಅಂಚನ್ನ ಮೀರಿ ಹರಿಯುತ್ತಿದೆ. ಇವೆಲ್ಲದರ ಮಧ್ಯದಲ್ಲಿಯೇ ನಗರದ ಗುತ್ತೂರಿನಲ್ಲಿ ಭಾನುವಾರ ರಾತ್ರಿ ಮೃತಪಟ್ಟಿದ್ದ ಪರಿಶಿಷ್ಟ ಜಾತಿಯ ನಾಗಮ್ಮ ರಾಮಪ್ಪ ಬಳ್ಳಾರಿ 75 ಅವರ ಅಂತ್ಯಕ್ರಿಯೆಯನ್ನು ನಡೆಸಲು ಬಂಧುಗಳು, ಸಮಾಜದ ಊರಿನ ಜನರು ಅನುಭವಿಸಿದ ನೋವು ಮರೆಯುವಂತದ್ದಲ್ಲ. ಗುತ್ತೂರು ಗ್ರಾಮದಲ್ಲಿ ಪರಿಶಿಷ್ಟ ಜಾತಿಯವರಿಗೆ ರುದ್ರಭೂಮಿ ಇಲ್ಲದಿರುವ ಕಾರಣ ಅಧಿಕಾರಿಗಳಿಗೆ ಮನವಿ ನೀಡಿ ಆ ಮನವಿ ಪಡೆದ ಅಧಿಕಾರಿಗಳು ಮಾನವೀಯ ಮೌಲ್ಯಗಳು ಒತ್ತು ಕಾರ್ಯದಲ್ಲಿ ತೊಡಗಿದರೆ ಅವರಿಗೂ ಕೂಡ ತೊಂದರೆ ಕೊಡುವಂತಹ ದಲಿತ ವಿರೋಧಿಗಳು ಪಟ್ಟ ಭದ್ರಾ ಹಿತಶಕ್ತಿಯುಳು ಸುಖ ಸುಮ್ಮನೆ ತೊಂದರೆ ಕೊಡುತ್ತಿರುವುದೇ ವಿಪರ್ಯಾಸ. ಕೆಸರಿನಲ್ಲಿ ಹೆಣ ಹೊತ್ತು ಸಾಗುತ್ತಿರುವ ಈ ಜನಗಳನ್ನ ನೋಡಿದರೆ ಕರುಳು ಹಿಂಡಿದ ಹಾಗೆ ಅನ್ನಿಸುತ್ತೆ. ಅದರಲ್ಲೂ ತುಂಗಭದ್ರೆ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿರುವ ಕಾರಣ ಗುತ್ತೂರು ಗ್ರಾಮದ ಪರಿಶಿಷ್ಟ ಜಾತಿಯವರೆಲ್ಲ ಮೃತಪಟ್ಟಿದ್ದ ನಾಗಮ್ಮನ ಕಳೆಬರಹದ ಅಂತ್ಯಕ್ರಿಯೆಗೆ ಅನುಭವಿಸಿದ ಸ್ಥಿತಿ ಯಾರಿಗೂ ಬರಬಾರದೆಂದು ಕಣ್ಣೀರು ಹಾಕುತ್ತಿದ್ದ ದೃಶ್ಯ ಮರೆಯುವಂಥದ್ದಲ್ಲ. ಬರ್ರಿ ಸೆಂಟ್ರಿ ಮಾಡ್ಕೊಂಬರ್ರಿ ಹೊಲಗಡೆ ನಡೀಲಿ ಅವ್ರು ಮುಂದುವರಿ ಐತಿ ಅದು ಅವ್ರು ಅದು ಉಗ್ಗಿಬಾರ್ದು ಅಂತ ಇಲ್ಲಿ ಗೌಡ್ರು ಅಂತ ಮುಗಿತಾರ. ಕೈ ನೋಡ್ಯಾರ